ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ ನಿಯಮಿತ ಭಾಲ್ಕಿ ಬೀದರ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಶಾಖೆ ಇದಾಗಿದ್ದು, ಈ ಒಂದು ನೂತನ ಶಾಖೆಯ ಉದ್ಘಾಟನಾ ಸಮಾರಂಭವನ್ನು ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಈ ಒಂದು ನೂತನ ಕಚೇರಿಯ ಉದ್ಘಾಟನೆಯನ್ನು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ ನಿಯಮಿತ ಭಾಲ್ಕಿಯ ಸಂಸ್ಥಾಪಕ ಗೌರವ ಅಧ್ಯಕ್ಷರಾಗಿರುವ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಬಳಿಕ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕ್ ಬೀದರ್ನ ಅಧ್ಯಕ್ಷರಾದ ವಿಜಯಕುಮಾರ ಪಾಟೀಲ್ ಗಾದಗಿಯವರು ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ ನಿಯಮಿತ ಭಾಲ್ಕಿಯ ಅಧ್ಯಕ್ಷರಾಗಿರುವ ಡಿ.ಕೆ. ಸಿದ್ದರಾಮ್ ಅವರು ಮಾತನಾಡಿ, ಪೂಜ್ಯ ಬಸವಲಿಂಗ ಪಟ್ಟದೇವರ ಆಶಯದಂತೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಬ್ಯಾಂಕನ್ನು 18 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಲಾಯಿತು. ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ಉದ್ದೇಶದಿಂದ ಈ ಬ್ಯಾಂಕನ್ನು ಸ್ಥಾಪಿಸಲಾಗಿದೆ. ಎಲ್ಲವೂ ಆನ್ಲೈನ್ ಇರುವುದರಿಂದ ಇದರಲ್ಲಿ ಯಾರಿಗೂ ಯಾವುದೇ ರೀತಿಯ ಮೋಸವಿರುವುದಿಲ್ಲ. ₹1 ಸ್ವಾರ್ಥ ಇಟ್ಟುಕೊಳ್ಳದೆ ಈ ಒಂದು ಬ್ಯಾಂಕನ್ನು ಸ್ಥಾಪಿಸಲಾಗಿದೆ. ಯಾರದ್ದೇ ರೆಕಮೆಂಡ್ ಆಗಲಿ ಅಥವಾ ರಾಜಕೀಯವಿಲ್ಲದೆ ಈ ಬ್ಯಾಂಕನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಭಾಲ್ಕಿ, ಔರಾದ ಸೇರಿದಂತೆ 3 ಶಾಖೆಯನ್ನು ಹೊಂದಿದ್ದು, ಇದು 4ನೇ ಶಾಖೆ ಆಗಿದ್ದು, ಮುಂಬರುವ ದಿನಮಾನಗಳಲ್ಲಿ ಬಸವ ಕಲ್ಯಾಣದಲ್ಲಿಯೂ ಕೂಡ ಒಂದು 5ನೆಯ ಶಾಖೆಯನ್ನು ಪ್ರಾರಂಭಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಸತತ 18 ವರ್ಷಗಳಿಂದ ನಮ್ಮಲ್ಲಿ ಇಟ್ಟಿರುವ ದುಡ್ಡಿಗೆ ಯಾರಿಗೂ ಯಾವುದಕ್ಕೂ ಕೂಡ ಮೋಸ ಮಾಡಿಲ್ಲ. ನಾವು ನಡೆಸುತ್ತಿರುವ ಈ ಒಂದು ಬ್ಯಾಂಕ್ ಯಾವುದೇ ರೀತಿಯ ರಾಷ್ಟ್ರೀಯ ಬ್ಯಾಂಕ್ಗಳಿಗೂ ಕಮ್ಮಿ ಇಲ್ಲ ಎನ್ನುವಂತೆ ಬ್ಯಾಂಕನ್ನು ನಡೆಸಲಾಗ್ತಾ ಇದೆ. ಕಳೆದ 18 ವರ್ಷಗಳಲ್ಲಿ ಬ್ಯಾಂಕ್ 498 ಕೋಟಿ ವಹಿವಾಟು ಮಾಡಿದೆ. ಸಣ್ಣ ಉದ್ದಿಮೆದಾರರಿಗೆ ಯಾವುದೇ ಭದ್ರತೆ ಇಲ್ಲದೆ 1 ಲಕ್ಷದವರೆಗೆ ಸಾಲ ನೀಡಲಾಗುತ್ತಿದೆ. ಭಾಲ್ಕಿಯಲ್ಲಿ 13, ಔರಾದ್ನಲ್ಲಿ 2 ಕೋಟಿ ಉಳಿತಾಯ ಠೇವಣಿ ಇರಿಸಲಾಗಿದೆ. 21 ಕೋಟಿ ಸಾಲ ನೀಡಲಾಗಿದ್ದು, 95% ವಸೂಲಿ ಮಾಡಿದ ಜಿಲ್ಲೆಯ ಚೊಚ್ಚಲ ಬ್ಯಾಂಕ್ ಎಂಬ ಹೆಸರು ಗಳಿಸಿದೆ ಎಂದರು. ಇದೇ ಸಂದರ್ಭದಲ್ಲಿ ಬಸವಣ್ಣಪ್ಪ ನೇಳಿಗೆ 2 ಲಕ್ಷ, ಡಿ.ಕೆ. ಸಿದ್ದರಾಮ್ ಅವರು 11 ಲಕ್ಷ ಹಾಗೂ ಬ್ಯಾಂಕಿನ ಸ್ಥಳೀಯ ಅಧ್ಯಕ್ಷ ಜಯರಾಜ್ ಖಂಡ್ರೆ ಅವರು 10 ಲಕ್ಷ ಮುದ್ದದ ಠೇವಣಿ ಇರಿಸುವುದಾಗಿ ಘೋಷಣೆ ಕೂಡ ಮಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾಗಿರುವ ವಿಜಯಕುಮಾರ್ ಪಾಟೀಲ್ ಗಾದಗಿ ಅವರು ಮಾತನಾಡಿ, ಪಟ್ಟದೇವರ ಹೆಸರಿನಲ್ಲಿ ಈ ಒಂದು ಬ್ಯಾಂಕ್ ಸ್ಥಾಪಿಸಿದ್ದು ಒಳ್ಳೆಯ ಸಂಗತಿಯಾಗಿದೆ. ಇದು 4ನೆಯ ಶಾಖೆಯಾಗಿದ್ದು, ಒಳ್ಳೆಯ ರೀತಿಯಿಂದ ಬ್ಯಾಂಕನ್ನು ನಡೆಸಿಕೊಂಡು ಹೋಗಲಿ. ಈ ಬ್ಯಾಂಕ್ನಿಂದ 10 ಜನರಿಗೆ ಅನುಕೂಲವಾಗಲಿ ಎಂದರು. ಜನರಿಂದ ಜನರಿಗಾಗಿ ನಡೆಸುವ ಬ್ಯಾಂಕ್ ಇದಾಗಲಿ ಹಾಗೂ ಬಲಹೀನ ವ್ಯಕ್ತಿಗಳಿಗಾಗಿ ಬಲ ತುಂಬುವ ಕೆಲಸ ಈ ಬ್ಯಾಂಕ್ನಿಂದ ಆಗಲಿ. ಹಣ ಹೂಡಿಕೆ ಮಾಡಿ ಹಣ ಗಳಿಸುವುದು ಮಾತ್ರ ಬ್ಯಾಂಕ್ಗಳ ಉದ್ದೇಶವಾಗಿ ಇರದೆ ಜನರ ಸೇವೆ ಮಾಡುವುದಕ್ಕಾಗಿ ಹಾಗೂ ಜನರಿಗೆ ಆರ್ಥಿಕವಾಗಿ ಬಲ ತುಂಬುವ ಕೆಲಸ ಜಯರಾಜ್ ಖಂಡ್ರೆ ಅವರ ಮುಂದಾಳತ್ವದಲ್ಲಿ ಈ ಬ್ಯಾಂಕ್ನಿಂದ ಆಗಲಿ ಎಂದು ಹಾರೈಸಿದರು. ರಾಷ್ಟ್ರೀಯ ಭಾರತೀಯ ಬಸವ ಬಳಗದ ರಾಜ್ಯ ಅಧ್ಯಕ್ಷರಾಗಿರುವ ಬಾಬು ಅಲಿ ಅವರು ಮಾತನಾಡಿ, ಸಹಕಾರ ಕ್ಷೇತ್ರ ಬರೀ 2 ಕೈ ಮೇಲೆ ನಡೆಯುತ್ತದೆ. ವಿಶ್ವಾಸ, ನಂಬಿಕೆಯ ಮೇಲೆ ಸಹಕಾರ ಬ್ಯಾಂಕ್ ನಡೆಯುತ್ತವೆ. ಜಯರಾಜ್ ಖಂಡ್ರೆ ಎಂದರೆ ಭರವಸೆಯ ಮಾರ್ಗ. ಜೊತೆಗೆ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ನಡೆಯುವ ಈ ಒಂದು ಬ್ಯಾಂಕ್ ಖಂಡಿತವಾಗಿಯೂ ಯಶಸ್ವಿ ಕಾಣುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಹಿರೇಮಠ ಸಂಸ್ಥಾನ ಭಾಲ್ಕಿಯ ಪೂಜ್ಯ ಗುರುಬಸವ ಪಟ್ಟದೇವರು ಮಾತನಾಡಿ, ಅಪ್ಪನವರು ಸಹಕಾರ ಬ್ಯಾಂಕ್ ಸ್ಥಾಪಿಸಿದ್ದು ಬರೀ ಶೂನ್ಯದಿಂದ. ಆದರೆ ಇವತ್ತು ಎಲ್ಲರ ಸಹಕಾರದಿಂದ, ಬಸವಣ್ಣನವರ ಆಶೀರ್ವಾದದಿಂದ ಬಹಳ ಯಶಸ್ವಿಯುತವಾಗಿ ನಡೆಯುತ್ತಿದೆ. 25,000 ಸಾಲ ಪಡೆದು ಪ್ರಾರಂಭಿಸಿದ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು 25,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅದು ಬಸವಣ್ಣನವರ ಆಶೀರ್ವಾದದಿಂದ ಮಾತ್ರ ಸಾಧ್ಯವಾಗಿದೆ. ಅಪ್ಪನವರು ಸ್ವಚ್ಛ ಮನಸ್ಸಿನಿಂದ ನಿಸ್ವಾರ್ಥವಾಗಿ ಕೆಲಸ ಮಾಡುತ್ತಾರೆ. ಅದರಂತೆಯೇ ಈ ಒಂದು ಸಹಕಾರ ಬ್ಯಾಂಕ್ ಕೂಡ ಯಶಸ್ವಿಯುತವಾಗಿ ಪ್ರಗತಿ ಕಡೆ ಸಾಗುತ್ತಿದೆ. ಜಯರಾಜ್ ಖಂಡ್ರೆ ಅವರ ನೇತೃತ್ವದಲ್ಲಿ ಒಂದು ಮುಂದಾಳತ್ವದಿಂದ ಈ ಬ್ಯಾಂಕ್ ಸ್ಥಾಪಿಸಿದ್ದು ಒಳ್ಳೆಯ ಸೇವಾ ಮನೋಭಾವದೊಂದಿಗೆ ಸಹಕಾರ ಬ್ಯಾಂಕ್ ನಡೆಯಲಿ ಎಂದು ಹಾರೈಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಬಸವಣ್ಣನವರ ತತ್ವ ಸಿದ್ಧಾಂತಗಳು ಬರೀ ಪೂಜೆಗೆ ಮಾತ್ರ ಸೀಮಿತವಾಗಿ ಇರದೆ ದುಃಖದಲ್ಲಿರುವವರಿಗೆ ಅವರ ಕಣ್ಣೀರುಗಳನ್ನು ಒರೆಸುವ ಕೆಲಸ ಮಾಡಿದಾಗ ಮಾತ್ರ ನಾವು ಮಾಡಿದ ಪೂಜೆಗೆ ಪ್ರತಿಫಲ ಸಿಗುತ್ತದೆ ಎನ್ನುವುದು ಬಸವಣ್ಣನವರ ತತ್ವ ಸಿದ್ಧಾಂತವಾಗಿದೆ. ಅದರಂತೆಯೇ ನಾವು ಕೂಡ ಮೊದಲು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆವು. ಜೊತೆಗೆ ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಆಶೀರ್ವಾದದೊಂದಿಗೆ ಸಮಾಜಮುಖಿ ಕೆಲಸಗಳಲ್ಲಿಯೂ ಕೂಡ ತೊಡಗಿಸಿಕೊಂಡೆವು. ಬಾಂಗ್ಲಾದೇಶದ ಒಂದು ಬ್ಯಾಂಕ್ ಮಾದರಿಯಂತೆಯೇ ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ಡಿ.ಕೆ. ಸಿದ್ದರಾಮ್ ಅವರು ನಮ್ಮ ಬ್ಯಾಂಕ್ನಲ್ಲಿ ಬಹಳ ವಿಶ್ವಾಸಯುತವಾಗಿ ಒಂದು ಪಾರದರ್ಶಕವಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ.
ಕಷ್ಟದಲ್ಲಿ ಇರುವವರಿಗೆ ನೊಂದವರಿಗೆ ಸಹಕಾರ ಮಾಡಿದರೆ ಅಂಗೈನಲ್ಲಿರುವ ಲಿಂಗಕ್ಕೆ ಪೂಜೆ ಮಾಡಿದಷ್ಟು ಪುಣ್ಯ ಬರುತ್ತದೆ ಎನ್ನುತ್ತಾರೆ. ಮನುಷ್ಯರು ಎಲ್ಲಾ ಪ್ರಾಣಿಗಳಿಗಿಂತ ಶ್ರೇಷ್ಠ ಪ್ರಾಣಿಯಾದರೂ ಕೂಡ ಸಹಕಾರದಿಂದ ವಿಮುಖರಾಗಿ ಇರುವುದೇ ಹೆಚ್ಚು. ಆದರೆ ಅನ್ಯ ಪ್ರಾಣಿಗಳು ಹಂಚಿಕೊಂಡು ತಿನ್ನುವ ಪರಿಕಲ್ಪನೆಯಲ್ಲಿ ಇರುತ್ತವೆ. ಪರೋಪಕಾರ, ಪರಸ್ಪರ ಪ್ರೀತಿ, ವಿಶ್ವಾಸದಿಂದ ಬೆರೆಯುವ ಪ್ರವೃತ್ತಿಗೆ ಸಹಕಾರ ಎನ್ನುತ್ತೇವೆ. ಸಹಕಾರ ಕ್ಷೇತ್ರ ಪವಿತ್ರವಾಗಿ ಇರಲು ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಕೂಡ ನಿಸ್ವಾರ್ಥದಿಂದ ದುಡಿಯಬೇಕು. ಆ ಕಾರ್ಯ ಕಳೆದ 18 ವರ್ಷಗಳಿಂದ ನಮ್ಮ ಬ್ಯಾಂಕ್ ಮೂಲಕ ನಡೆಯುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು. ನಮ್ಮ ಬ್ಯಾಂಕ್ ಗುರಿಯೇ ಬಡವರಿಗೆ ಆರ್ಥಿಕವಾಗಿ ಬಲ ತುಂಬುವುದು ಆಗಿದೆ. ಗುರುಗಳ ಹೆಸರಿಗೆ ಧಕ್ಕೆ ಬರದಂತೆ ಜಯರಾಜ್ ಖಂಡ್ರೆ ಅವರ ಮುಂದಾಳತ್ವದಲ್ಲಿ ಈ ಬ್ಯಾಂಕ್ ಕೂಡ ಯಶಸ್ವಿಯುತವಾಗಿ ಪ್ರಗತಿಯುತವಾಗಿ ಸಾಗಲಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಾಶಿನಾಥ್ ಬೆಲ್ದಾಳೆ, ರಾಜಶೇಖರ ಅಷ್ಟೂರೆ, ಚಂದ್ರಶೇಖರ್ ಹೆಬ್ಬಾಳೆ, ಚಂದ್ರಶೇಖರ್ ಪಾಟೀಲ್, ಶ್ರೀನಿವಾಸ್ ಸಾಳೆ, ರವೀಂದ್ರ ಮೀಸೆ, ಮನ್ಮಥಪ್ಪ ಬಿರಾದರ್, ನಾಗನಾಥ್ ಮೇತ್ರೆ, ಆಶಾ ಮಹೇಶ್ ಗಾಳೆ, ಜಗದೇವಿ, ಶರಣಪ್ಪ ಬಿರಾದರ್, ಶರಣಪ್ಪ ಚಿಮ್ಕೊಡೆ, ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಣಪತಿ ಬಾವ್ಗೆ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಇದ್ದರು. ಆರಂಭದಲ್ಲಿ ಗುರುಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸ್ಥಳೀಯ ಅಧ್ಯಕ್ಷ ಜಯರಾಜ್ ಖಂಡ್ರೆ ಸ್ವಾಗತಿಸಿದರೆ ನವಲಿಂಗ ಪಾಟೀಲ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಉಮಾಕಾಂತ್ ಮೀಸೆ ಅವರು ವಂದಿಸಿದರು. ದೇವರ ಪಾದಕ್ಕೆ ಶರಣುಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಅಪ್ಪನವರಿಗೂ ಕೂಡ ಈ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಪಟ್ಟದೇವರ ಬ್ಯಾಂಕಿನ ಬಹಳಷ್ಟು ನಾವು ಅಪ್ಪ ಏನಾದ್ರೂ ಕೆಲಸ ಮಾಡೋಣಪ್ಪ ಅಂದ್ರೆ ಬಹಳ ನಮ್ಗೆ ಹುಮ್ಮಸ್ ತುಂಬಿಸಿ ಬಹಳ ನಮಗೆ ನಿಮ್ಗೆ ನಾ ಹೆಂಗಿರ್ತೀನಿ ನೀವು ಕೆಲಸ ಮಾಡಕ್ ಮುಂದಾಗಿದೆ ಅಂತ ಹೇಳಿ ಯಾವಾಗೂ ಅಪ್ಪವ್ರು ನಮ್ಗೆ ಮುಂದೆ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ದಿವ್ಯ ಸಮ್ಮುಖವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಹಿರೇಮಠ ಸಂಸ್ಥಾನ ಬಾಲ್ಕಿ ಅಪ್ಪನವರಿಗೂ ಕೂಡ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ದೇವರ ಒಂದು ಆಶಯದಂತೆ 18 ವರ್ಷಗಳ ಹಿಂದೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಹೆಸರಿನ ಬ್ಯಾಂಕ್ ಅನ್ನು ತೆಗೆದಾಗ ಅನೇಕ ಜನರು ಅನಿಸಿಕೆಗಳಿದ್ದು ಬ್ಯಾಂಕ್ ಎದಕ್ರಿ ಸ್ವಾಮೀಜಿಗಳಿಗೆ. ಸಾಕಷ್ಟು ನಮ್ಮ ಹುಡುಗಿಯವರು ಇಲ್ಲೇ ಇದ್ದಾರೆ. ನಮ್ಮ ಪಾಲಿಕೆ ಬ್ಯಾಂಕ್ ಬೆಳಿಲಕ್ಕೆ ಅವರು ಪ್ರಮುಖ ಕಾರಣ. ಆದ್ರೂ ಅಪ್ಪರು ಸಾಕಷ್ಟು ಯೋಚನೆಗಳು ಮಾಡಿದ ನಂತರ ಇಲ್ಲ ದೊಡ್ಡ ಮಂದಿಗೆ ಲೋನ್ ಕೊಡಾಕ ದೊಡ್ಡ ಬ್ಯಾಂಕ್ಗಳು ಅವ, ಯಾರು ಕೇಳೋದಿಲ್ಲ ಅಂತವ್ರಿಗೆ ವಿದೌಟ್ ಸೆಕ್ಯೂರಿಟಿ ನಾವು 10,000 20,000 ಸಾಲ ಕೊಡೋ ನಿಟ್ಟಿನಲ್ಲಿ ಒಂದು ಬ್ಯಾಂಕ್ ಓಪನ್ ಮಾಡಲೇಬೇಕು ಅಂತ ಒಂದು ದೃಢ ಸಂಕಲ್ಪ ತಗೊಂಡು ಬಾಲ್ಕಿಯಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಬ್ಯಾಂಕ್ ಅನ್ನೋದು 18 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದೆ ಎಂಬ ಮಾತಿನ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಾವು ಯಾವುದೇ ಆಸ್ತಿ ಪತ್ರಗಳು ಬರ್ಕೊಳ್ಳೋದಿಲ್ಲ, ಯಾವುದು ಪ್ರಾಪರ್ಟಿ ಬರ್ಕೊಳ್ಳೋದಿಲ್ಲ. ಕೇವಲ ಅವ್ರದ್ದು ಒಂದು 100 ರೂಪೀಸ್ ಬೌಂಡು ಒಂದು 3 ಚೆಕ್ಗಳನ್ನು ಇಟ್ಕೊಂಡು ಇವತ್ತು ನಾವು ವ್ಯವಹಾರ ಎಷ್ಟು ಸುಸೂತ್ರವಾಗಿ ಮಾಡಿದ್ದೇವೆ ಅಂದ್ರೆ ಬಾಲ್ಕಿ ಶಾಖೆ ಹೆಡ್ ಆಫೀಸ್ ಇವತ್ತ 498 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ಮಾಡ್ತಾ ಇದೆ ಎಂಬ ಮಾತಿನ ಇವತ್ತಿನ ಸಂದರ್ಭದಲ್ಲಿ ಹೇಳುತ್ತೀನಿ. ಸರಿ ಸುಮಾರು 500 ಕೋಟಿ ರೂಪಾಯಿ ಇವತ್ತು ನಾವು ವರ್ಷಕ್ಕೆ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ನಮ್ದೇ ಆದಂತ 61 ಕೋಟಿ ರೂಪಾಯಿ ನಾವು ಎಫ್ ಡಿ ಇಟ್ಟಿದ್ದೇವೆ. ವಿಜಯಕುಮಾರ್ ಗೌಡ್ರೆ, ನಾವು ಯಾರ ಬಲ್ಲಿ ಸಾಲ ತಗೊಂಡಿಲ್ಲ. ನಮ್ದೇ ಎಫ್ ಡಿ ಇರೋದ ಅಂತಂದ್ರ ನಾವು ಕೋಆಪರೇಟಿವ್ ಬ್ಯಾಂಕ್ನಾಗ, ಮತ್ತದು ಬೇರೆ ಕಡೆ ಇಟ್ಟಿಲ್ಲ. ನಾವು ಕೋಆಪರೇಟಿವ್ ಬ್ಯಾಂಕ್ನಾಗ ನಾವೇನದ ಖಾತೆಯನ್ನು ತೆಗೆದು ಒಳ್ಳೆ ರೀತಿಯಿಂದ ವ್ಯವಹಾರ ಮಾಡ್ತಾ ಇದ್ದೇವೆ. ಇವತ್ತ 1 ಲಕ್ಷವರೆಗೆ ನಾವು ಸಾಲ ಕೊಡ್ತೇವೆ ಬಾಲ್ಕಿಯಲ್ಲಿ. ಇಲ್ಲಿ ನೀವು ಸ್ಟಾರ್ಟಿಂಗ್ 1 ಲಕ್ಷದಿಂದ ಆರಂಭ ಮಾಡ್ರಿ ಅಂತ ನಿನ್ನೆ ನಾನು ಅಪ್ಪಾಜಿಯವರು ಇಲ್ಲಿಯ ಸ್ಥಾನಿಕ ಸಮಿತಿಯವರು ಒಂದು ಸಭೆ ತೆಗೆದುಕೊಂಡು ಅವರಿಗೆ ಒಂದು ಸಣ್ಣ ಸಲಹೆ ಸೂಚನೆಯನ್ನ ಕೊಟ್ಟಿದ್ದೇವೆ. ಉದ್ದೇಶ ಇಷ್ಟೇ, ಸಣ್ಣ ವ್ಯಾಪಾರಸ್ಥರಿಗೆ ನಾವು ಸಾಲ ಕೊಡ್ಬೇಕು. 50,000 ಲಕ್ಷ ಅವರು ದಿನನಿತ್ಯ 200-300 ರೂಪಾಯಿ ಪಿಗ್ಮಿ ಕಟ್ಬಿಡ್ತಾರೆ. ಅವ್ರಿಗೆ ದುಡ್ಡು ಕಟ್ಟಕ್ಕೂ ತೊಂದರೆ ಆಗಲ್ಲ. ನಾವೆಲ್ಲ ಕಡೆ ಪಿಗ್ಮಿ ಸಹಿತ ಮಷೀನ್ ಇಟ್ಟಿದ್ದೇವೆ. ಆಗಿಂದಾಗ ಅವ್ರಿಗೆ ಮೆಸೇಜ್ ಬರ್ತದೆ, ಯಾವುದೇ ಫ್ರಾಡ್ ಚೀಟಿಂಗ್ ಆಗಬಾರ್ದು. ಇಲ್ಲಿ 100 ರೂಪಾಯಿ ಬ್ಯಾಂಕ್ ನಲ್ಲಿ ಅಕೌಂಟ್ ತೆಗೆದು ಕಟ್ಟಿದ್ರು ಅವ್ರಿಗೆ ಇಮಿಡಿಯೇಟ್ ಮೆಸೇಜ್ ಹೋಗ್ಬಿಡ್ತದೆ. ಎಲ್ಲವೂ ಆನ್ಲೈನ್ ಮಾಡಿದ್ದೇವೆ, ಎಲ್ಲವೂ ಸಾಫ್ಟ್ವೇರ್ ಮಾಡಿದ್ದೇವೆ ನಾವು. ಯಾರು ಎಫ್ ಡಿ, ಯಾರು ಎಸ್ ಬಿ, ಯಾರು ಕರೆಂಟ್ ಅಕೌಂಟ್, ಯಾರು ಪಿಗ್ಮಿ, ಯಾರು ಆರ್ ಡಿ ಅಕೌಂಟ್, ಎವ್ರಿಥಿಂಗ್ ಏನದಂತಂದ್ರೆ
ಈಗ ಕಂಪ್ಯೂಟರೈಸ್ ಮಾಡಿದ್ದೇವೆ. ಪ್ರತಿದಿನ ಸಾಯಂಕಾಲ ಬ್ಯಾಂಕ್ ಬಂದ್ ಆಗಿದ ತಕ್ಷಣ ಕಂಪ್ಯೂಟರ್ ಪ್ರಿಂಟ್ಔಟ್ ಬಂತಂದ್ರೆ ನಮಗೆ ವಾಟ್ಸಪ್ ಹಾಕಿದ ಮೇಲೆ ಮ್ಯಾನೇಜರ್ ಮನೆಗೆ ಹೋಗ್ತಾರೆ. ಅಷ್ಟು ಒಳ್ಳೆ ರೀತಿ ಇದೆ. ಯಾವುದೇ ನಾವು ಹೆಂಗ ನಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಒಳಗಡೆ ಹೋಗ್ತೇವಲ್ಲ ಗುಡಿಯಾಗ, ಆ ಲೆವೆಲ್ದಿಂದ ನಮ್ಮ ಬ್ಯಾಂಕನ್ನು ಇವತ್ತಿನ ಮಟ್ಟಿಗೆ ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ₹1 ನಮ್ಮ ಯಾರೇ ನಿರ್ದೇಶಕರುಗಳಿರಲಿ, ಅಧ್ಯಕ್ಷರಿರಲಿ, ಯಾವುದೇ ಸ್ವಾರ್ಥ ಅಲ್ಲಿ ಪ್ರದರ್ಶನ ಮಾಡಿದ್ದಿಲ್ಲ. ನಾವ್ಯಾರು ಸಾಲ ತಗೋಬಾರ್ದು ಅಂತ ತೀರ್ಮಾನ ಮಾಡಿದ್ರೆ ಯಾರು ಡೈರೆಕ್ಟರ್ ಇದ್ದರು ₹1 ಸಾಲವನ್ನು ತಗೊಂಡಿಲ್ಲ. ಮತ್ತು ಸಾಲಕ್ಕಾಗಿ ಒಂದು ಸಮಿತಿ 4 ಜನರ ಕಮಿಟಿ ಮಾಡಿದ್ದೇವೆ. ಅವರೇ ಶಂಕ್ಷನ್ ಮಾಡ್ತಾರೆ, ಯಾರು ಬೇರೆಯವ್ರು ರೆಕಮೆಂಡ್ ಮಾಡಾಗಿಲ್ಲ. ನಾ ಅಧ್ಯಕ್ಷ ಇದ್ದೀನಿ ಅಂತ ರೆಕಮೆಂಡ್ ಮಾಡಾಗಿಲ್ಲ. ಅಧ್ಯಕ್ಷ ಆದಾಗ ಒಂದು 4 ಮಂದಿ ರೆಕಮೆಂಡ್ ಮಾಡೋದು, ಅವ್ರು 4 ಮಂದಿ ಕಟ್ ಹಾಕಿದಾರೆ ಹೊಂಟರು. ನಾನು ರೆಕಮೆಂಡೇ ಮಾಡಲ್ಲ ಅಂತ ಹೇಳ್ಬೇಕಂತ. ಇದ್ರಾಗ ರಾಜಕೀಯ ಬೇಡ, ರೆಕಮೆಂಡೇಶನ್ ಬೇಡ, ಯಾರು ಸರಿ ಇದ್ದಾರೆ ಅವ್ರಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಬ್ಯಾಂಕ್ ನಡಿಬೇಕು. ಜನರು ದುಡ್ಡಿದ್ದು, ನಮ್ಮ ದುಡ್ಡಲ್ಲ. ನೀವು ಇಟ್ಟಿರಿ, ನಿಮ್ದು 9% ಇಟ್ಕೊಂಡು ಮತ್ತೊಬ್ಬರಿಗೆ 10% ಕೊಟ್ಟು ನಡೆಸೋದು 1% ವ್ಯವಹಾರದಲ್ಲಿ ನಡೆಸೋಂಥ ವ್ಯವಹಾರ ಇದೆ. ಇದರಲ್ಲಿ ಯಾವುದೇ ರೀತಿಯ ಮಿಸ್ಅಪ್ರಾಪ್ರಿಯೇಷನ್, ಮಿಸ್ಯೂಸ್ ಆಗ್ತು ಅಂದ್ರೆ ಅದು ನಡೆಯೋದಿಲ್ಲ, ಬಹಳ ದಿನ ನಡೆಯೋದಿಲ್ಲ ಅದು. ಹಾಗಾಗಿ ಇಲ್ಲಿ ಯಾವುದೇ ರೆಕಮೆಂಡೇಶನ್ ಮಾಡಲಾರ್ದಂಗ ಒಳ್ಳೆ ರೀತಿಯಿಂದ ನಾವು ನಡೆಸ್ಕೊಂಡು ಬಂದಿದ್ದೇವೆ. ನಾವು ಗೋಲ್ಡ್ ಲೋನ್ ಸಹಿತ ಕೊಡ್ತೇವೆ 13% ಬಡ್ಡಿ ದರದಲ್ಲಿ. ಇವತ್ತು ಬಾಲಿಕೆಯಲ್ಲಿ ಸರಿಸುಮಾರು ₹13 ಕೋಟಿ ನಾವು ಗೋಲ್ಡ್ ಲೋನ್ ಅನ್ನು ಕೊಟ್ಟಿದ್ದೇವೆ. ಅವರಾದ ಶಾಖೆಯಲ್ಲಿ ಸಹಿತ ನಾವು ಅಷ್ಟೇ ಒಳ್ಳೆ ರೀತಿಯಿಂದ ಇವತ್ತು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲೂ ಕೂಡ 2 ಕೋಟಿ ತನಕ ಈಗಾಗಲೇ ಗೋಲ್ಡ್ ಲೋನ್ ತಾವು ಕೊಟ್ಟಿದ್ರಿ. ಈಗಾಗಲೇ 3 ಬ್ರಾಂಚಸ್ಗಳು ನಮ್ದು ಮೊದಲಿನಿಂದ ಇದ್ದು, ಬಾಲ್ಕಿ ಹೆಡ್ ಆಫೀಸು, ನಂತರ ಗುರುಕುಲ, ನಂತರ ಔರಾದು. ಈಗ ಇದು ಬೀದರ್ ಶಾಖೆ 4ನೇದಾಗಿದೆ. ನಮ್ಮ 5ನೇ ಶಾಖೆ ಅನುಭವ ಮಂಟಪದಲ್ಲಿ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಪೂಜ್ಯ ಬಸಲಿಂಗ ಪಟ್ಟದೇವರ ಅನುಭವ ಮಂಟಪದ ಅಧ್ಯಕ್ಷರು. ಅಲ್ಲಿ ಒಳ್ಳೆ ರೀತಿಯ ಅಭಿವೃದ್ಧಿಯೂ ಕೂಡ ಆಗ್ತಾ ಇದೆ. ಅಲ್ಲಿ ನಾವು ನಮ್ದು 5ನೇ ಬ್ರಾಂಚ್ ಕೂಡ ಅತಿ ಶೀಘ್ರದಲ್ಲಿ ಮಾಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಬಹಳ ಒಳ್ಳೆ ರೀತಿಯಿಂದ ನಾವೇನದಂದ್ರೆ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇಲ್ಲಿಯೂ ಕೂಡ ನಾವು ಒಂದೇ ಹೇಳ್ತಾ ಇದ್ದೇವೆ, ತಾವು ಇದು ತಮ್ಮ ಬ್ಯಾಂಕ್, ಇದಕ್ಕೆ ತಾವು ಹೆಚ್ಚಿನ ರೀತಿಯಿಂದ ಸಹಾಯ ಮಾಡಿ. ತಮ್ಮ ಬ್ಯಾಂಕಿಗೆ ತಮ್ಮ ಇಟ್ಟಂತ ದುಡ್ಡಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ ನಮ್ಮ ಮಾತು ಹೇಳ್ತೀನಿ. ನಮ್ಮಲ್ಲಿ 95% ರಿಕವರಿ ಇದೆ. ನಾವು ಈವರೆಗೆ 21 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೇವೆ. BDP ಯಾವುದು 95% ನಮ್ಮಲ್ಲಿ ರಿಕವರಿ ಇದೆ. ಕೇವಲ 32 ಜನ ಮಾತ್ರ ಕಟ್ಟಬಾಕಿದ್ದಾರೆ. ಇವತ್ತಿನ 18 ವರ್ಷ ಬ್ಯಾಂಕಿನ ಶಾಖೆಯನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತೆ ಇದು ಪಟ್ಟದೇವರ ಹೆಸರಿನಲ್ಲಿ ಪ್ರಾರಂಭ ಮಾಡಿದ್ದು ಎಲ್ಲಕ್ಕಿಂತ ಒಳ್ಳೆ ಸುದ್ದಿ. ಅದೇ ರೀತಿ ಇದೇ ತರ ಇವರು ಇನ್ನು ಇದು ಐದನೇದಲ್ರಿ, ಸಾರಿ 4ನೇದು. ಇವ್ರು ಏನು ಧ್ಯೇಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಒಂದು ಕಮ್ಮಿ ಟೈಮ್ನಲ್ಲಿ ಬಹಳ ಒಳ್ಳೆ ರೀತಿಯಿಂದ ಇವರು ಪ್ರಗತಿ ಸಾಧಿಸ್ತಾ ಇದ್ದಾರೆ. ಅದೇ ರೀತಿ ಇವರು ಮುಂಬರುವ ದಿನಗಳಲ್ಲಿ ಯಾವತ್ತು ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವದ ಒಂದು ದೇಶ ಆಗಿದ್ದು, ಜನರ ಸಲುವಾಗಿ ಕೆಲಸ ಮಾಡಂತ ಕೆಲಸಗಳಿರ್ತವೆ. ಅದೇ ರೀತಿ ಇವಾಗ ಏನು ಸಹಕಾರ ಸಂಘಗಳಲ್ಲಿ ಯಾವತ್ತು ಜನರು ಸೇರಿ ಜನರ ಸಲುವಾಗಿ ಒಂದು ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡಂತ ಕೆಲಸಗಳು ಆಗ್ತಾವ. ಯಾವತ್ತು ಬ್ಯಾಂಕ್ ಅಂದ್ರ ಬರೀ ಲಾಭ ಗಳಿಸೋದಕ್ಕಷ್ಟೇ ಅಲ್ಲ, ಯಾವ ಮನುಷ್ಯ ಸಮಾಜದಲ್ಲಿ ಒಬ್ಬ ಬಲಹೀನ ಆಗಿರ್ತಾನ, ಇದರಲ್ಲಿ ಫೈನಾನ್ಷಿಯಲಿ ಅವನಿಗೆ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿ ಅವನಿಗೆ ಪ್ರಗತಿಶೀಲಕ್ಕೆ ತರಂತ ಕೆಲಸ ಮಾಡಂತದ ಕೆಲಸ ಬ್ಯಾಂಕ್ ಮಾಡ್ತದ. ಅದೇ ರೀತಿ ಇಲ್ಲಿ ಇನ್ನ ಬಹಳಷ್ಟು ಕೆಲಸಗಳು ಮಾಡಬೇಕಾಗಿದೆ. ಮತ್ತ ಬರೀ ಬ್ಯಾಂಕ್ ಅಂದ್ರ ಬರೀ ಲಾಭ ಗಳಿಸೋದಷ್ಟೇ ಇರಲ್ಲ, ಅದ್ರ ಜೊತೆ ಏನ್ ನಮ್ಮ ಜನರು ಎಲ್ಲ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಯಾರೇ ಇರಲಿ ಅವರಿಗೆ ಒಂದು ತರ ಸಹಕಾರ ಒದಗಿಸಿ ಕೈಗಳ ಮೇಲೆ ನಡೀತದೆ. 2 ಕೈಗಳನ್ನ ಯಾಕೆ ನಡೀತದೆ ಅಂದ್ರೆ ಆ ಕೈಗಳ ಮಿಲನದ ಶಕ್ತಿ ಬಹಳ ಅಗಾಧವಾಗಿದೆ. ಸರ್ಕಾರ ಕ್ಷೇತ್ರದಲ್ಲಿ ಎಲ್ಲಕ್ಕಿಂತಲೂ ದೊಡ್ಡ ಮಾತಂದ್ರೆ ವಿಶ್ವಾಸ, ಭರವಸೆ. ಭರವಸೆ ಎಲ್ಲಿರ್ತದೋ ಹಣ ತಾನಾಗೇ ಬರ್ತದೆ. ನನ್ನ ಮಿತ್ರ
ಸೋದರ DK ಸಿದ್ದರಾಮಯ್ಯ ಅವರು ಹೇಳಿದ್ರು 61 ಕೋಟಿ ರೂಪಾಯಿ ನಮ್ಮ ಠೇವಣಿಯಿಂದ ನಾವು ಭಾಲ್ಕಿ ಬ್ಯಾಂಕ್ ನಡೆಸ್ತೀವಿ ಅಂತೇಳಿ. ಅಧ್ಯಕ್ಷರೇ, ನಮ್ಮ ಜಯರಾಜ್ ಖಂಡ್ರೆ ಮತ್ತು ಅವನ ಸೆಲೆಕ್ಷನ್ ಅವ್ರು ಇದ್ದಷ್ಟು ಡೈರೆಕ್ಟರ್ ಬಗ್ಗೆ ರೊಕ್ಕ ಇಕ್ಕಿ ಬ್ಯಾಂಕ್ ನಡೀತದೆ ಅಂತ ಹೇಳಿ ಸಂದರ್ಭದಲ್ಲಿ ಯಾಕಂದ್ರೆ ನಾವೆಲ್ಲರೂ ಜೊತೆಯಲ್ಲಿ ಬಾಲ್ಯದಿಂದ ಜೊತೆಯಲ್ಲಿ ಇದ್ದೇವೆ. ನಾವು ಬೇರೆ ಮಾರ್ಗದ ಬೆಳ್ಕೋತ ಹೋದೆವು, ಹಣದ ಮಾರ್ಗದ ಬೆಳ್ಕೋತ ಹೋದೆ. ಜಯರಾಜ್ ಖಂಡ್ರೆ ಅಂದ್ರೆ ಭರವಸೆ ಕಾರ್ಡ್. ಹಾಗಾಗಿ ಜಯರಾಜ್ ಖಂಡ್ರೆ ಅವರ ತಂಡಕ್ಕೆ ಶುಭವಾಗಲಿ. ಪರಮ ಪೂಜ್ಯರ ಆಶೀರ್ವಾದ ಎಲ್ಲಿ ತನಕ ಎಲ್ಲರ ಮೇಲೆ ಇರ್ತದೋ ನಾವು ಹಿಡಿದ ಕಾರ್ಯ ಯಾವತ್ತು ವಿಫಲ ಆಗಲ್ಲ, ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಘಂಟಾಘೋಷವಾಗಿ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಅಪ್ಪರು ಜೊತೆ ನಮ್ಮ ಒಡನಾಟ ಇದಕ್ಕೋಸ್ಕರ ಪರಮ ಪೂಜ್ಯ ಪಟ್ಟದೇವರು ಯಾವಾಗಲೂ ನಾನು ಜರ ಯಾವ್ದಾರ ಕಾರ್ಯಕ್ರಮ ಇತ್ಯಾದಿ ಮಾಡಿದಾಗ ಜರ ಬಹಳ ದೊಡ್ಡದು ಮಾಡಬೇಕಂಬ ನಂದು ಒಂದು ಹವ್ಯಾಸ ಇರ್ತಿತ್ತು. ಅಂದ್ರೆ ಅಪ್ಪೋರ ಸೇವಾ ಎಷ್ಟು ಒಂದು ನಿಸ್ವಾರ್ಥದಿಂದ ಅಪ್ಪೋರು ಮಾಡ್ಕೋತ ನಡೆದಿದ್ದಾರೆ. ಅದಕ್ಕೆ ಅಲ್ಲಿ ಜವಾಬ್ದಾರಿಯಲ್ಲಿ ಇದ್ದಂಥವ್ರ ಸೇವೆನೂ ಅಮೋಘಿದೆ. ಅಂತ ಒಂದು ದಿಶೆಯಲ್ಲಿ ಅಪ್ಪೋರು ಯಾವಾಗಲೂ ಅವ್ರು ಬಯಸೋದು, ಅವ್ರ ಕಳಕಳಿ, ಅವ್ರ ಕಾಳಜಿ, ಅವ್ರಿಗೇನು ಅಂತಂದ್ರೆ ಬಡವ ಮಕ್ಕಳದ ಬೆಳವಣಿಗೆ ಆಗ್ಬೇಕು, ಬಡವರದ ಬೆಳವಣಿಗೆ ಆಗ್ಬೇಕು. ಶ್ರೀಮಂತರ ಮಕ್ಕಳಿಗೆ ಒಬ್ಬರಿಲ್ಲ ಒಬ್ಬರು ಸಹಾಯ ಸಹಕಾರ ಇರ್ತದೆ. ಆದ್ರೆ ಏನೂ ಇಲ್ದವ್ರು ಅಂತ ಮಕ್ಕಳಿಗೆ ಆಗ್ಬೇಕಂತಕ್ಕಂಥ ಕಳಕಳಿ ಅಪ್ಪೂರ್ದಿದೆ. ಆ ದಿಶೆಯಲ್ಲಿ ಇದು ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಿದ್ರು. ಆರಂಭದಲ್ಲಿ ಬ್ಯಾಂಕ್ ಮಾಡುವಾಗ ಅಪ್ಪೋರು ಹೇಳ್ತಿದ್ರು, ಈ ಎಮ್ಮಿ ಇಟ್ಟಿನವ್ರ ಜೀವನ ಚಲೋ ಆಗ್ಬೇಕು, ಅವ್ರಿಗೆ ಯಾವುದೇ ರೀತಿಯಿಂದ ಇರೋದಿಲ್ಲ. ಮತ್ತೆ ಈ ಶೇಂಗಾ ಮಾರ್ತಕ್ಕಂಥವ್ರು ಅಥವಾ ಬಂಡಿ ಹಾಕೊಂಡು ಏನೇನೋ ಮಾರಾಟ ಮಾಡ್ತಕ್ಕಂಥವ್ರು, ಚಪ್ಪಲಿಯನ್ನ ಹೊಲಿತಕ್ಕಂಥವ್ರು, ಅದನ್ನೆಲ್ಲ DK ಅಣ್ಣವ್ರು ಹೇಳಿದ್ದಾರೆ. ಅಂದ್ರೆ ಅಂಥವ್ರಿಗೆ ಹೆಚ್ಚಿನ ಸಹಾಯ ಸಹಕಾರ ಆಗಬೇಕನ್ನುವ ದೂರದೃಷ್ಟಿ ಇಟ್ಟುಕೊಂಡೇ ಅಪ್ಪೋರು 18 ವರ್ಷದ ಹಿಂದೆ ಈ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಿ ಭಾಲ್ಕಿಯಲ್ಲಿ ಇದು ಆರಂಭ ಮಾಡಿ DK ಸಿದ್ದರಾಮಯ್ಯನವರಿಗೆ ಅಧ್ಯಕ್ಷ ಮಾಡಿ ಅಲ್ಲಿನಿಂದ ಇಲ್ಲಿ ತನಕ ಇಷ್ಟೆಲ್ಲ ಪ್ರಗತಿ ಆಗ್ಲಿಕ್ಕೆ DK ಸಿದ್ದರಾಮಯ್ಯನವ್ರದ್ದು ಬಹಳ ದೊಡ್ಡ ಕೊಡುಗೆ ಇದೆ. ಅದ್ರ ಜೊತೆ ಅವರೆಲ್ಲ ನಿರ್ದೇಶಕರು ಎಲ್ಲರೂ ನಿಸ್ವಾರ್ಥದಿಂದ ಅವರೆಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಔರಾದ್ನಲ್ಲಿ ರಾಜಶೇಖರ್ ಅಷ್ಟ್ರಿ ಅವರ ಅಧ್ಯಕ್ಷತೆಯಲ್ಲಿ ಅವರೆಲ್ಲ ಸ್ಥಾನಿಕ ಕಮಿಟಿಯಲ್ಲ ಸದಸ್ಯರು ನಿಸ್ವಾರ್ಥದಿಂದ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಪ್ರಗತಿಯನ್ನು ಹೊಂದಿದೆ. ಅದೇ ರೀತಿ ಬೀದರ್ನಲ್ಲಿ ಕೂಡ ಇದು ನಮ್ಮ ಜಯರಾಜ್ ಖಂಡ್ರೆ ಅವರು ಅಪ್ಪರೇ, ನೀವು ಹಳ್ಳಿದಾಗ ಏನ್ ಮಾಡ್ತೀರಿ, ನೀವು ಕಡ್ಯಾಳ ಗುರುಕುಲ್ ತೆಗೆದಿರಿ, ಹಳ್ಳಿಯಾಗ ಸಾಲಿ ತೆಗೆದಿರಿ, ಹಳ್ಳಿ ಬೀದರ್ಗೆ ಬರ್ರಿ ಅಪ್ಪರೇ, ನೀವು ಬೀದರ್ದಾಗ ಮಾಡ್ಬೇಕು. ಮತ್ತಿಲ್ಲ ಅಮಲಾಪುರ್ ಒಂದು 20 ಎಕರೆ ಜಮೀನ್, ಅಲ್ಲಿ 20 ಎಕರೆ ಜಮೀನ್ ಕೂಡ ಅಪ್ಪೋರು ಅಂದ್ರು, ನೀವೇನಿಲ್ಲ ಸ್ವಲ್ಪ ದುಡ್ಡು ಕೊಡ್ರಿ. ಜಯರಾಜಣ್ಣವ್ರು ಅಂದ್ರು, ನೀವು ಸ್ವಲ್ಪ ದುಡ್ಡು ಕೊಟ್ರೆ ಸಾಕಪ್ಪರೆ, ನಿಮಗೆ ಚಲೋನ ಜಾಗ ಇಸ್ಕೊಡ್ಲತ್ತಿದ, ನೀವು ಏನಿಲ್ಲ ಭಾಳ ಚಲೋದಪ್ಪರೆ, ಭಾಳ ಬೆಲೆ ಬಾಳ್ತಕ್ಕಂಥದ. ಅಪ್ಪರಿಗೆ ಎಷ್ಟೋ ದುಡ್ಡು ಹೇಳಿದ್ರು. ಜಯರಾಜ್ ಅವ್ರೆ, ನನ್ನ ಬಲ್ ಅಂತೂ ದುಡ್ಡಿಲ್ಲ, ನಾ ಅಂತೂ ತಕೊಂಬಲ್ಲ ಅಂತ ಹೇಳಿದ್ರು. ಅವ್ರಂದ್ರು, ನೀವು ಅಂದ್ರೆ ಅಪ್ಪರ ಇಂಥ ಜಾಗ ಮತ್ತೆ ಸಿಗಲ್ಲ, ನಿಮಗೆ ದುಡ್ಡು ಬೇಕಲ್ಲ, ನಾ ಗಾಂಧಿಗಂಜದಾಗ ಇಸ್ಕೊಡ್ತಾನೆ. ಮತ್ತೆ ಗಾಂಧಿಗಂಜದಿಂದ ಇಸ್ಕೊಟ್ಟು ಇವತ್ತು ಬೆಲೆ ಎಷ್ಟಾದ್ರದ್ದು ಏನಾಗಿದೆ ಎಂಬುದು ನಿಮಗೆ ಗೊತ್ತಿದೆ. ಅಂದ್ರೆ ಜಯರಾಜಣ್ಣವ್ರ ಕಳಕಳಿ ಅಂದ್ರ ಬೀದರ್ಗೆ ಬರ್ಬೇಕು, ಬೀದರ್ದಾಗ ಎಲ್ಲ ನಿಮ್ದು ಇಲ್ಲೇ ಚಟುವಟಿಕೆಗಳು ಆರಂಭ ಆಗ್ಬೇಕಂತಕ್ಕಂಥ ಕಳಕಳಿ ಅನೇಕ ಜನರದಿದೆ. ಅದರಲ್ಲಿ ಜಯರಾಜ್ ಖಂಡ್ರೆ ಅನ್ನೋರ್ದು ಇಲ್ಲಿ ಬೀದರ್ದಾಗ ಏನಾದ್ರೂ ಮಾಡ್ಬೇಕಂತಕ್ಕಂಥದ್ದು. ಈ ಬ್ಯಾಂಕ್ ಕೂಡ ನಮ್ಮಲ್ಲಿ ಅನೇಕ ಸರ್ತಿ ಸಭೆಗಳಾಗಿ ಮಾಡ್ಬೇಕಂತಕ್ಕಂಥ ನಿರ್ಣಯ ಆಗ್ತಿತ್ತು. ಆದ್ರೆ ಇವತ್ತು ಜಯರಾಜ್ ಖಂಡ್ರೆ ಅವ್ರು ಬಹಳ ಮುಂದಾಳತ್ವ ತಕೊಂಡು ಅವ್ರು ಒಂದೊಂದು ಸರ್ತಿ ಇಲ್ಲಿ ಸಭೆ ಮಾಡಿ ಇದು ಹೆಂಗದ ಇಲ್ಲೆಲ್ಲ ತೋರಿಸಿ, ಅಪ್ಪರೇ ಇದು ಬಹಳ ಚಲೋ ಅದ ಈ ಜಾಗ ಅಂತ ಅಪ್ಪರಿಗೆಲ್ಲ ಗಮನಕ್ಕೆ ತಂದು ಅಪ್ಪವ್ರ ಅನುಮತಿ ತಗೊಂಡೆ ಇಲ್ಲಿ ಇಷ್ಟೊಂದು ಅಪ್ಪವ್ರು ನಿನ್ನ ರಾತ್ರಿ ನೋಡ್ ತಕ್ಷಣ ಅಂದ್ರು, ನ್ಯಾಷನಲ್ ಬ್ಯಾಂಕಿಗೆ ಸೈಡ್ ಹೊಡ್ಯಂಗ್ ಮಾಡಿದ್ರು ಜಯರಾಜ್ ಅವ್ರೆ ಅಂತಂದ್ರು. ಅಂದ್ರೆ ಅಷ್ಟು ಚಲೋ ಜಯರಾಜ್ ಖಂಡ್ರೆ ಅವರು ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಏನಂದ್ರೆ ಇವಾಗ ನನ್ನ ಕಡೆಯಿಂದ 2 ಲಕ್ಷ ರೂಪಾಯಿ ನಾ FD ಕೊಡ್ತೀನಿ ಅಂತ ಹೇಳಿ ಅದ್ರ ಕಡೆಯಿಂದ ಬಹಳ ಸಂತೋಷ. ಅದೇ ರೀತಿ ನಮ್ಮ ಅಧ್ಯಕ್ಷರು ನಾವೊಂದು 11 ಲಕ್ಷ ರೂಪಾಯಿ ನಾನು FD ಕೊಡ್ತೀನಿ ಅಂತೇಳಿ ಇವರು ನಮ್ಮ ಅಧ್ಯಕ್ಷರು ಹೇಳಿದ್ರು.
ಅದನ್ನು ಕೂಡ ಬಹಳ ಸಂತೋಷ. ನಾನು ಕೂಡ ಈಗ ಅಧ್ಯಕ್ಷರು ಹೇಳಿದ ಮೇಲೆ ನಾನು ಹೇಳಬೇಕಲ್ಲ, ನಾನು 10 ಲಕ್ಷ ರೂಪಾಯಿ ನಾಳೆ ನಾನು FD ಕೊಡ್ತೀನಿ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಈಗ ಬಹಳ ಸಂತೋಷ. ಬಸವಣ್ಣಪ್ಪ ನೆರಿಗೆ ಅವರಿಗೂ DK ಅವರಿಗೂ ಬಹಳ ಸಂತೋಷದ ಅಂತೇಳಿ ಇಷ್ಟೆಲ್ಲ ಕಾರ್ಯ ಮಾಡಿಸಿದ್ದು ಯಾವುದು ಅಂದ್ರೆ ದೈವಿ ಶಕ್ತಿ, ಆಶೀರ್ವಾದ ಶಕ್ತಿ. ಆ ಗುರುವಿನ ಆಶೀರ್ವಾದನೇ ರಕ್ಷಾ ಕವಚ. ಆ ದೃಷ್ಟಿಯಿಂದ ನಾವು ಮೊದಲು ಬ್ಯಾಂಕ್ ತೆಗಿಬೇಕಂತ ನಮಗೆ ಭಾಳ ವಿಶ್ವಾಸ, ನಮಗೆ ನಂಬಿಕೆ. ನಾ ಪ್ರಥಮ ಸಲಹೆ ಕೇಳಕ್ಕೆ ಎಲ್ಲಿ ಹೋದ ಅಂದ್ರೆ ನಮ್ಮ ರಾಜಶೇಖರ್ ಅಷ್ಟೂರಿಯವ್ರ ಬೆಲ್ಲಿ ಹೋದ. ಅವರಂದ್ರು, ಯಪ್ಪ ಈಗ ನೀವು ಚಲೋ ಮಾಡ್ಲತ್ತೀರಿ, ಇದ್ರಾಗ ಯಾಕೆ ಬೀಳತ್ತೀರಿ ನೀವು ಅಂದರು. ಹಂಗೆ ಅಂದ ಕೂಡಲೇ ನಾನು ತಣ್ಣಗಾದ. ಮತ್ತೆ 2 ವರ್ಷ ಹೋಯ್ತು. ಆ 2 ವರ್ಷ ಹೋದ ಮೇಲೆ ಮತ್ತೊಂದು ಪತ್ರಿಕೆಯಲ್ಲಿ ಒಂದು ಲೇಖನ ಓದ್ತಾನ, ಬಾಂಗ್ಲಾದೇಶಕ್ಕೆ ಒಂದು ಬ್ಯಾಂಕಿಂದ ಕತೆ. ಸಣ್ಣ ಸಾಲಗಾರರಿಗೆ ಅವ್ರು ಬ್ಯಾಂಕ್ ಸಾಲ ಕೊಟ್ಟು ದೊಡ್ಡ ಬ್ಯಾಂಕ್ ಮಾಡಿ ಯಾವುದೋ ಒಂದು ದೊಡ್ಡ ಪ್ರಶಸ್ತಿ ತಗೊಂಡಿರು. ಅದು ಹೆಂಗಿತ್ತು ಬ್ಯಾಂಕ್ ಅಂದ್ರೆ ದೊಡ್ಡವ್ರಿಗೆ ಸಾಲ ಕೊಡ್ತಿಲ್ಲ, ದೊಡ್ಡವ್ರಿಗೆ ಸಾಲ ಕೊಡ್ತಿಲ್ಲ. ಝಾಡು ಮಾಡೋರು, ಬುಟ್ಟಿದಾಗ ಹಣ್ಣು ಮಾರೋರು, ಬಂಡಿ ಮೇಲೆ ಏನೋ ತರಕಾರಿ ಮಾರೋರು, ಇಂಥವ್ರಿಗೆ ಯಾವುದೇ ಜಮಾನತ್ ಇಲ್ಲದೇ ಸಾಲ ಕೊಡ್ತಿರೋ. ಅದೇ ಒಂದು ತರಹದ ಮೇಲೆ ಮಾಡಬೇಕು ಅಂತ ಮತ್ತೆ ರಾಜಶೇಖರ್ ಅಷ್ಟರದ ಬಲ್ಲೇ ಹೋದಾಗ, ಸರಿ ಹಿಂಗದ ನಾವು ಮಾಡ್ಬೇಕಂತ ಮನಸ್ಸದ, ಮತ್ತು ನೀವು ಅದಕ್ಕೆ ಆ ಬಾಡಿದಾಗ ನೀವು ಇರಬೇಕು, ನೀವು ಇದ್ದರೆ ನಮ್ಮ ಬ್ಯಾಂಕ್ ಸುರಕ್ಷಿತ ಇರ್ತದೆ ನಾವು ಭರವಸೆ ಅದ ಅಂತ ಹೇಳಿದೆ. ಅವರು ಒಪ್ಪಿದ್ರು. ಒಪ್ಪಿ ಮಾಡ್ರಿ ಮಾಡಿರಿ, ನಾನು ಇರ್ತೀನಿ ಮಾಡ್ರಿ ಅಂದರು. ಆವಾಗ ನಾವೆಲ್ಲ ಮೆಂಬರ್ಶಿಪ್ ಎಲ್ಲ ಮಾಡಿ ಈ ಬ್ಯಾಂಕಿನ ಕಾನೂನು ನಿಯಮ ಎಲ್ಲ ಬಲ್ಲವರು ನಮ್ಮ ಆತ್ಮೀಯರಾದ DK ಅವರು ಇದ್ದರು. ಯಾಕಂದ್ರೆ ಸ್ವಲ್ಪ DCC ಬ್ಯಾಂಕಿನ ಟಚ್ ಅವರಿಗಿತ್ತು. ಮತ್ತು ನಮ್ಮ ಮಠಕ್ಕೂ ಭಾಳ ಹತ್ತಿರದ ಆತ್ಮೀಯ ಸಂಬಂಧ ಬೆಳೆದಿತ್ತು. ಹೀಗಾಗಿ ಅವರಿಗೆ ಅಧ್ಯಕ್ಷ ಮಾಡಿ ಅವರಿಗೆ ಸಹಾಯ ಸಹಕಾರ ಮಾಡೋದೇ ಅದು ಜಂಗಮ ಕಾರ್ಯ. ಅಂಥ ಜಂಗಮಮುಖಿ ಕಾರ್ಯ, ಸಮಾಜಮುಖಿ ಕಾರ್ಯ ಮಾಡಬೇಕಂತ ತಿಳ್ಕೊಂಡು ನಾವು ಈ ಬ್ಯಾಂಕನ್ನು ಪ್ರಾರಂಭ ಮಾಡಿದೀವಿ. ಆ ವರ್ಷದಲ್ಲಿ ಒಂದು ಸ್ವಲ್ಪ ಅವಾಗ ಹೇಳ್ತಿರ್ತೀವಿ, ನಿಮ್ಮ ಬ್ಯಾಂಕಿನ ನಿಯಮಾನುಸಾರ ವರ್ಷದಲ್ಲಿ ಒಂದು ಸ್ವಲ್ಪ ಪರ್ಸೆಂಟೇಜು ಬಡವರಿಗೆ, ಏನೋ ಈಗ ನಾವು ಅನಾಥ ಮಕ್ಕಳಿಗೆ ಇಂಥದಕ್ಕೂ ಸ್ವಲ್ಪ ಸಹಾಯ ಸಹಕಾರ ಬ್ಯಾಂಕಿನಿಂದ ಆಗ್ತಾ ಇರಬೇಕು, ಅವಾಗ ಆಗ್ತಾ ಇರಬೇಕಂತ ಹೇಳ್ತಿರ್ತೀನಿ. ಇಲ್ಲಿನೂ ಅದೇ ಮಾತನ್ನು ಇಲ್ಲಿನ ಅಧ್ಯಕ್ಷರಿಗೆ, ನಿರ್ದೇಶಕರಿಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಗುರಿನೇ ಬಡವರಿಗೆ ಸಹಾಯ ಮಾಡೋದು. ಈಗ ನಮ್ಮ ಗುರುಗಳು ಹೇಳಿದ್ರು, ಅವರು ಮಾತಾಡುವಾಗ ಇಲ್ಲಿ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಅದ, ಚನ್ನಬಸವ ಪಟ್ಟದೇವರು ಪ್ರಸಾದ ನಿಲಯ ಅದ. ಅಂಥ ಯಾವುದೇ ಒಂದು ಬಡ ಕಾರ್ಯಗಳಿಗೆ ಈ ಬ್ಯಾಂಕಿನ ಲಾಭದ ಒಂದು ಅಂಶ ಅದಕ್ಕೆ ಸದಾ ಮೀಸಲಿರಬೇಕು. ಅಂದರೆ ಅದು ಬ್ಯಾಂಕಿನ ಘನತೆ, ಬ್ಯಾಂಕಿನ ಬೆಳವಣಿಗೆ ಮತ್ತಷ್ಟು ಚಂದ ಆಗ್ತದೆ. ಆ ದೃಷ್ಟಿಯಿಂದ ನಾವು ಈ ಬ್ಯಾಂಕನ್ನು ಭಾಳ ವ್ಯವಸ್ಥಿತವಾಗಿ ನಡೆದಿದೆ. ಎಲ್ಲಿನೂ ಚ್ಯುತಿ ಬರಲಾರ್ದಂಗೆ, ಗುರುಗಳ ಹೆಸರಿಗೆ ಧಕ್ಕಿ ಬರಲಾರ್ದಂಗೆ ಔರಾದ ಬ್ರ್ಯಾಂಚಿನೂ ಅಷ್ಟೇ ಚೆಂದ ನಡೆದಿದೆ, ಭಾಲ್ಕಿನೂ ಅಷ್ಟೇ ಚೆಂದ ನಡೆದಿದೆ, ಗುರುಕುಲ್ದಾಗ ಒಂದು ಬ್ರ್ಯಾಂಚ್ ಅದ ಅಲ್ಲಿನೂ ಅಷ್ಟೇ ಚೆಂದ ನಡೆದಿದೆ. ಎಲ್ಲ ಕಡೆ ಸರಿಯಾಗಿ ನಡೆದದ. ಆ ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿ ನಮ್ಮ ಜಯರಾಜ್ ಖಂಡ್ರೆಯವರು ಅವ್ರ ಉತ್ಸಾಹ ತಗೊಳ್ತಿಲ್ಲ ಅಂದರೆ ಇನ್ನೂ ಇದು 1 ವರ್ಷ ಮುಂದೆ ಹೋಯ್ತಿತ್ತೇನೋ, ಯಾವಾಗ ಹೋಯ್ತಿತ್ತೋ ಗೊತ್ತಿರಲಿಲ್ಲ. ನಮ್ಮ ಜಯರಾಜ್ ಖಂಡ್ರೆಯವರು ಸ್ವಲ್ಪ ಮನಸ್ಸು ಮಾಡಿದ್ರು. ಮನಸ್ಸು ಮಾಡಿದ ಮೇಲೆ ಅಪ್ಪೋರೆ ಇಲ್ಲೊಂದು ಬಿಲ್ಡಿಂಗ್ ನೋಡಿದ್ದಾರೆ, ಈ ಬಿಲ್ಡಿಂಗ್ ನೋಡಿದ್ದಾರೆ ಫಾಲೋ ಅಪ್ ಮಾಡತ್ತು. ನಾನು ಬಂದು ನೋಡ್ದೆ, ಇಲ್ಲೇ ಅವ್ರದ್ದು ಮನೆ ಇಲ್ಲೇ, ದುಕಾನ್ ಇಲ್ಲೇ, ಇದ್ರ ಎದುರೇ ಬ್ಯಾಂಕ್. ಮತ್ತು
ಇಲ್ಲೇ ಅವ್ರು ನೋಡಿದ್ರೆ ಚಂದ ಐತ್ರಿ, ನಿಮ್ಮ ಉಸ್ತುವಾರಿದಾಗ ಇರ್ತದೆ, ನನಗಂತೂ ಪಸಂದು, ನಮ್ಮ ಬಾಡಿದವ್ರಿಗೆ ಅಧ್ಯಕ್ಷರಿಗೆ ತೋರಿಸ್ರಿ ಅಂತ ಅಂದ. ಮತ್ತು ಅವ್ರಿಗೆ ಫೋನ್ ಮಾಡಿದ್ರು, ಅವರು ಬಂದು ನೋಡಿದ್ರು, ಎಲ್ಲರೂ ಪಸಂದ್ ಮಾಡಿದ್ರು. ಭಾಳ ಚಂದ, ಇಷ್ಟು ಮನಸ್ಸು ಕೊಟ್ಟು ಅವರು ಶ್ರಮ ಮಾಡ್ಯಾರ. ಇದ್ರಾಗ ಯಾರ್ದೂ ಶ್ರಮ ಇಲ್ಲ. ಆದರೆ ಇದ್ರಾಗ ಇಲ್ಲಿ ಬೀದರ್ ಬ್ರ್ಯಾಂಚು ಇದೆಲ್ಲ ಮಾಡೋದ್ರಾಗ ಶ್ರಮ ವಹಿಸಿದವರು ಅಂದ್ರೆ ನಂಬರ್ 1 ಜಯರಾಜ್ ಖಂಡ್ರೆಯವರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು